ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೆಷ್ಟು ಬಲವಂತ ಮಾಡ್ತೀನಿ ಅಂದರೆ ನಿನಗೆ ಬೇರೆ ದಾರಿನೇ ಇರಬಾರ್ದು, ಬರೀ ನನ್ನ ದಾರಿ ಮಾತ್ರ ಕಾಣಬೇಕು. ಥ್ಯಾಂಕ್ ಯು ಅಮ್ಮ, ನನಗೆ ಯಾವಾಗಲೂ ಒಳ್ಳೆ ದಾರಿನೇ ತೋರಿಸ್ತೀರಾ. ಹಾಗಾದ್ರೆ ನೀನ್ ಹೋಗಿ ನಿನ್ನ ಅಂಗಡಿ ನೋಡ್ಕೊ ಹೋಗು. ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಅಮ್ಮ. ನನಗೆ ಗೊತ್ತು ನೀವು ಯಾವಾಗಲೂ ನನಗೆ ಕೆಟ್ಟದಾಗೋದಕ್ಕೆ ಬಿಡಲ್ಲ ಅಂತ. ಅಯ್ಯೋ ಏನಮ್ಮ ನೀವು ಇನ್ನೂ ವೈನಿದೆ ಜೀವನದಲ್ಲಿ ಎಷ್ಟು ಕಷ್ಟ ಅಂತ ಕೊಡ್ತೀರಾ. ಯಾರ ಜೀವನದ ಉದ್ದೇಶ ಮಹತ್ವವಾಗಿರುತ್ತೋ ಅವರು ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ಶೈಶವ. ಹೀಗೆ ಮಹಾನ್ ಆಗೋರ ಪರೀಕ್ಷೆ ನಡೆಯುತ್ತೆ. ಅವ್ರದ್ರಿಂದ ಪಾರಾದ್ರೆ ಮಹತ್ವದ ಶಿಖರವನ್ನ ತಲುಪೋದಿಕ್ಕೆ ಸಾಧ್ಯ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ನೀರ್ ತಗೊಂಡ್ ಬನ್ನಿ. ಎಷ್ಟೇ ದೇವಿ, ಏನಿದು? 25,000 ರೂಪಾಯಿ ಲೆಹೆಂಗಾ ಇದು. ಆರಾಮಾಗಿ ಹೊಲಿ. ಇದೆಲ್ಲ ಹುಷಾರಾಗಿ ಎತ್ತಿಡು. ತುಂಬಾ ಕಾಸ್ಟ್ಲಿ ಲೆಹೆಂಗಾ ಇದು. ನೀತಾ ಅಕ್ಕ ಬಟ್ಟೆನ ಕಾಪಾಡ್ಬೇಕು. ಯಾರಾದ್ರೂ ನೀರ್ ತಗೊಂಡ್ ಬನ್ನಿ. ಅಯ್ಯೋ ಷಷ್ಠಿ ದೇವಿ, ನನ್ನ ಅಂಗಡಿನ ಕಾಪಾಡು. ಬಿಡು, ನನ್ನ ಅಂಗಡಿನ ಕಾಪಾಡ್ಕೋಬೇಕು. ಬಿಡು ಬಿಡು. ಸುಮ್ನೆ ಹೇಗ್ ಬಿಟ್ಬಿಡ್ಲಿ ನಿನ್ನ? ಇಲ್ಲಿವರೆಗೂ ನನಗ್ ಮಾಡಿರೋದಕ್ಕೆ ಶಿಕ್ಷೆ ಇದು. ಬಿಡು. ಉರ್ದೋಗ್ಲಿ ಈ ಅಂಗಡಿ. ಏನು ಮಾಡಕ್ಕಾಗಲ್ಲ ನಿನ್ ಕೈಲಿ. ಏನೇ ಸಾಹಸ ಮಾಡಿದ್ರು ಇದು ನಿಲ್ಸಕ್ಕಾಗಲ್ಲ. ನನ್ನ ಮದುವೆ ಮಾಡ್ಕೋ. ಈ ರೀತಿ ಅಂಗಡಿ ಇಡೋ ಅವಶ್ಯಕತೆ ಇಲ್ಲ. ನಿನ್ನಂತ ವ್ಯಕ್ತಿನ ಮದ್ವೆ ಆಗೋ ಬದಲು ನನ್ನ ಬೆಂಕಿಲೆ ಬಿದ್ದು ಸುಟ್ಟು ಬೋಧಿ ಆಗೋಗ್ತೀನಿ. ಬಿಡು ನನ್ನ, ಬಿಡು ನನ್ನ, ಬಿಡು. ಸುಟ್ಟೋಗ್ತೀಯ ನೀನು? ಸುಟ್ಟೋಗ್ತೀಯಾ? ಹೋಗು. ಈ ಅತ್ತೆ ಇದಾರಲ್ಲ, ವಯಸ್ಸಿನ ಜೊತೆ ದಡ್ಡಿನೂ ಆಗ್ತಾ ಇದ್ದಾರೆ. ಅಲ್ಲ ಇದೆಂತ ಜೋಡಿ? ಅಲ್ಲ ಅನಾಥೆ ಹುಡುಗಿ ಈ ಮನೆಗ್ ಸೊಸೆ ಆಗ್ತಾಳ? ಈ ಸಂಬಂಧ ನನಗೂ ಇಷ್ಟ ಇಲ್ಲ. ನನ್ ಮಗ ಕೌಶಿಕ್ ಇನ್ನು ಮಗು ತರ. ಹೇಗ್ ಮದ್ವೆ ಮಾಡಿಸ್ಲಿ ಆ ಅನಾಥ ಹುಡುಗಿ ಜೊತೆ? ನನಗಂತೂ ಈ ಮದ್ವೆ ನಿರ್ಧಾರ ತುಂಬಾ ತಪ್ಪು ಅನಿಸ್ತಿದೆ. ಅದಕ್ಕೆ ಮತ್ತೀ ಕೌಶಿಕ್ದು ಔಟ್ ಆಫ್ ಕಂಟ್ರೋಲ್ ಆಗೋ ಕಾಯಿಲೆ ಬೇರೆ ಇದೆ. ಮತ್ತಿಂಥ ಪರಿಸ್ಥಿತಿಲಿ ಯಾವ್ದೋ ಸಂಬಂಧ ಕೊಟ್ಟೋದು ಸರಿ ಇರತ್ತಾ? ಕೌಶಿಕ್, ಕೌಶಿಕ್ ಕಂದ, ನನ್ ಮಾತನ್ ಸ್ವಲ್ಪ ಕೇಳಿಸ್ಕೊ. ಕೌಶಿಕ್, ಏನಾಯ್ತು? ಏಕೆ ಭಯನಾ? ಸ್ವಲ್ಪ ಟಚ್ ಆದ್ರೂ ಕೂಡ ಉರ್ದೋಗಿರೋ ಕೋಳಿ ಆಗ್ಬಿಡ್ತೀಯಾ?
ಎಲ್ಲಿವರೆಗೂ ನಿನ್ ತಪ್ಪಿಂದ ನೀನು ಕಲ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀನ್ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ನೋಡು, ಇನ್ನು ನಿನಗೆ ಹೇಗ್ ಪಾಠ ಕಲಿಸ್ತೀನಿ ಅಂದ್ರೆ ನೀನೇ ಬದಲಾಗಿ ನನ್ನನ್ನ ಬಂದು ಸೇರ್ಕೋತೀಯ. ಇವಾಗ ನೋಡು ನಿಜವಾದ ಆಟ. ಅಲಕ ಬೇಡ ಅಂತ ಹೇಳಿದ್ಲ? ಹಾ, ಅದನ್ನ ಮಾಡ್ಲೇಬೇಕಲ್ಲ. ಯಾಕಂದ್ರೆ ಹುಡುಗರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿರ್ತಾರೆ. ನಿಂತರ ಕೋತಿಗಳನ್ನಲ್ಲ. ಮತ್ತೆ ಕೌಶಿಕ್ ನಾವು ನಿನ್ನನ್ನ ಹುಡ್ಕೊಂಡ್ ಬರ್ಬೇಕಾದ್ರೆ ನೀನ್ ಯಾರಿಗೋ ಸರಿಯಾಗಿ ಹೊಡಿತಾ ಇದ್ದೆ. ಕಲ್ಲೆತ್ಕೊಂಡ್ ಸಾಯ್ಸಕ್ ಹೋಗಿದ್ದ ಅವನನ್ನ. ಅಲ್ಲ, ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ನೀನ್ ಠಾಕೂರ್ ಫ್ಯಾಮಿಲಿ ಮಗನ ಇಲ್ಲ ಯಾವ್ದಾದ್ರು ಗಲ್ಲಿ ಗುಂಡನ? ಅಲ್ಲಪ್ಪ, ಆ ವಿಷಯ ಬಿಟ್ಬಿಡಿ. ಅವನಿನ್ನೂ ಮಗು ತರ. ಇಲ್ಲ ಅದಕ್ಕೆ ಮತ್ತೆ ಎಲ್ಲ ಸಮಯದಲ್ಲೂ ಹೀಗೆ ಬಿಡಕ್ ಆಗಲ್ಲ ಇವನನ್ನ.